ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 138ನೆಯ ಅಧ್ಯಾಯದ ಮಧ್ಯಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಸೂಕರ ಅಂದರೆ ವರಾಹ ತೀರ್ಥ ಮಹಿಮೆ, ಖಂಜರೀಟ ಪಕ್ಷಿಯಾಗಿದ್ದು ಸೌಕರ ಕ್ಷೇತ್ರದ ಆದಿತ್ಯ ತೀರ್ಥದಲ್ಲಿ ಪ್ರಾಣ ಬಿಟ್ಟುದರಿಂದ ಮಹಾಜ್ಞಾನಿಯೂ ವಿರಕ್ತನೂ ಆಗಿ ಜನಿಸಿದ ವೈಶ್ಯ ಬಾಲಕನ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ವೈಶ್ಯ ಬಾಲಕನು ತಂದೆ ತಾಯಿಗಳ ಮಾತನ್ನು ಕೇಳಿ, ಗೋದಾನದಲ್ಲಿ ನನಗೇನೂ ಕೆಲಸವಿಲ್ಲ, ನಾನು ಸ್ನೇಹಿತರನ್ನು ಯೋಚಿಸಿಕೊಂಡಿಲ್ಲ, ಕನ್ಯೆಯನ್ನು ಮದುವೆ ಮಾಡಿಕೊಳ್ಳಬೇಕೆಂಬ ಆಸೆಯೂ ನನಗಿಲ್ಲ, ಯಜ್ಞ ಫಲವನ್ನು ಪಡೆಯಬೇಕೆಂಬ ಇಚ್ಛೆಯೂ ಇಲ್ಲ, ನಾನು ವ್ಯಾಪಾರವನ್ನಾಗಲಿ ಗೋರಕ್ಷಣೆಯನ್ನಾಗಲಿ ಬಯಸೇನು, ಸರ್ವಾತಿಥಿ ಸತ್ಕಾರವನ್ನು ಮಾಡಬೇಕೆಂಬುದು ನನ್ನ ಮನಸ್ಸಿಗೆ ಬಂದಿಲ್ಲ, ನನಗೆ ತಪಸ್ಸನ್ನು ಧರಿಸುವುದರಲ್ಲಿ ಇಚ್ಛೆಯಾಗಿರುವುದರಿಂದ ಸೌಕರವೆಂಬ ನಾರಾಯಣ ಕ್ಷೇತ್ರಕ್ಕೆ ಹೋಗಬೇಕೆಂಬ ದೃಢವೂ ಶ್ರೇಷ್ಠವೂ ಆದ ಚಿಂತೆಯೊಂದಿದೆ. ಮಗನ ಈ ಮಾತನ್ನು ಕೇಳಿ
ಸತ್ಕರ್ಮ ನಿರತರಾದ ತಾಯಿ ತಂದೆಗಳಿಬ್ಬರೂ ಕರುಣೆಯಿಂದ ಅಥವಾ ಕರುಣೆಯುಂಟಾಗುವಂತೆ ದುಃಖಿಸಿ ಅಳುತ್ತಾ ಹೇಳಿದರು, ಮಗುವೆ, ನೀನು ಹುಟ್ಟಿ ಈಗ ಇನ್ನೂ 12 ವರ್ಷ. ಕಂದ, ಈಗಲೇ ಏತಕ್ಕೆ ನಾರಾಯಣಾಶ್ರಯವನ್ನು ಆಲೋಚಿಸಿದೆ? ನಿನಗೆ ಮಂಗಳವಾಗಲಿ. ಆ ವಯಸ್ಸು ಬಂದಾಗ ಅದನ್ನು ಆಲೋಚಿಸುವೆಯಂತೆ. ಈಗಲೂ ನಿನಗೆ ಊಟಕ್ಕೆ ಹಿಡಿದುಕೊಂಡು ನಿನ್ನ ಹಿಂದೆ ತಾಯಿಯಾದ ನಾನು ಓಡಬೇಕಾಗಿದೆ. ಹೀಗಿರುವಾಗ ಸೌಖರ ಕ್ಷೇತ್ರಕ್ಕೆ ಹೋಗಬೇಕೆಂದು ಇದೇಕೆ ಆಲೋಚಿಸಿದೆ ಕಂದ? ಮಗು, ನಿನ್ನನ್ನು ಮುಟ್ಟಬೇಕೆಂಬ ಆಸೆಯುಳ್ಳ ನನ್ನ ಸುಕೃತಿಗಳಾದ ಸ್ತನಗಳಲ್ಲಿ ಈಗಲೂ ಹಗಲು ರಾತ್ರಿಯೂ ಹಾಲು ಸ್ರವಿಸುತ್ತದೆ. ಇದೇಕೆ ನೀನು ಹೀಗೆ ಯೋಚಿಸಿದೆ? ಕಂದ, ನೀನು ರಾತ್ರಿ ಹಾಸಿಗೆಗಳಲ್ಲಿ ಮಲಗಿ ನಿದ್ದೆ ಮಾಡುತ್ತಿದ್ದವನು ಹೊರಳಿಕೊಂಡು ಅಮ್ಮ ಎಂದು ಇನ್ನೂ ಕೂಗಿಕೊಳ್ಳುತ್ತೀಯೆ. ಹೀಗಿರುವಲ್ಲಿ ಇದೇಕೆ ಹೀಗೆ ಆಲೋಚಿಸಿದೆ? ಮಗು, ಮನೆಗಳಲ್ಲೂ ಗದ್ದೆ ತೋಟಗಳಲ್ಲೂ ಆಡುತ್ತಿರುವ ನಿನ್ನ ಅಂಗಗಳನ್ನು ಹೆಂಗಸರು ಮುಟ್ಟುವರು. ಆದರೂ ದೋಷವಿಲ್ಲವಾಗಿದೆ. ನಮ್ಮವರಾಗಲಿ ಸೇವಕರೇ ಮೊದಲಾದವರಾಗಲಿ ನಿನಗೆ ಕಠಿಣವಾದ ಮಾತನಾಡಿಲ್ಲ. ಕೋಪಿಸಿಕೊಂಡರೂ ನಿನ್ನನ್ನು ಹೆದರಿಸುವುದಕ್ಕಾಗಿಯೂ ನಿಮ್ಮ ತಂದೆಯು ಕೋಲನ್ನು ತೆಗೆದುಕೊಂಡಿಲ್ಲ. ಮಗುವೆ, ನಿನ್ನ ದುಃಖಕ್ಕೆ ಕಾರಣವೇನೆಂಬುದೇ ತಿಳಿಯುವುದಿಲ್ಲ. ಹೀಗೆಂಬ ತಾಯಿಯ ಮಾತನ್ನು ಕೇಳಿ ವೈಶ್ಯಕುಲಕ್ಕೆ ಸಂತೋಷಕರನೂ ತೀಕ್ಷ್ಣವಾದ ವ್ರತವುಳ್ಳವನೂ ಆದ ಆ ಬಾಲನು ಆಕೆಗೆ ಇಂಪಾದ ಈ ಮಾತನ್ನು ಹೇಳಿದನು. ಯಶೋವಂತೆ, ನಿನ್ನ ಗರ್ಭದಲ್ಲಿದ್ದು ಜನಿಸಿ ನಿನ್ನ ತೋಳು ತೊಡೆ ಮೊದಲಾದ ಅಂಗಗಳಲ್ಲಿ ವಾಸ ಮಾಡಿದ್ದೇನೆ. ವಾತ್ಸಲ್ಯದಿಂದ ಉಬ್ಬಿದ ನಿನ್ನ ಸ್ತನಗಳನ್ನು ಪಾನ ಮಾಡಿದ್ದೇನೆ. ನಿನ್ನ ಅಂಗದ ಮೇಲೇರಿ ನಿನ್ನ ಮೈಧೂಳಿನಿಂದ ನಿನ್ನ ದೇಹವನ್ನು ಮುಸುಕಿದೆನು. ಅಮ್ಮ, ನನ್ನಲ್ಲಿ ತಕ್ಕ ಕರುಣೆಯನ್ನು ಮಾಡು. ದೋಷರಹಿತೆಯಾದ ತಾಯಿಯೇ, ಮಗನಾದ ನನಗಾಗಿ ದುಃಖವನ್ನು ಬಿಡು. ನನ್ನನ್ನು ಹೋಗುವುದಕ್ಕೆ ಬಿಡು. ಬೇರೆಯವರು ಎಷ್ಟೋ ಮಂದಿ ಇಲ್ಲಿ ಬರುತ್ತಾರೆ, ಮತ್ತೆ ಹೋಗುತ್ತಾರೆ, ಹೋಗಿ ಮತ್ತೆ ಬರುತ್ತಾರೆ, ಕಾಣಿಸಿಕೊಳ್ಳುತ್ತಾರೆ, ನಷ್ಟರಾಗುತ್ತಾರೆ. ಅವರು ಮತ್ತೆ ಎಲ್ಲೂ ಕಾಣಿಸುವುದೇ ಇಲ್ಲ. ಎಲ್ಲಿಯ ಮಗ, ಏನು ಸಂಬಂಧ, ಯಾರಿಗೆ ಯಾರು ತಾಯಿ ಅಥವಾ ತಂದೆ? ಘೋರವಾದ ಸಂಸಾರ ಸಾಗರದಲ್ಲಿ ಈಗ ಈ ಜನ್ಮವನ್ನು ಪಡೆದಿದ್ದೇನೆ. ಸಾವಿರಾರು ಜನ ತಾಯಿ ತಂದೆಗಳು, ನೂರಾರು ಜನ ಹೆಂಡಿರು ಮಕ್ಕಳು ಜನ್ಮ ಜನ್ಮದಲ್ಲೂ ಇರುತ್ತಾರೆ. ಯಾರಿಗೆ ಅವರು ತಾಯಿ ತಂದೆಗಳು ಅಥವಾ ಹೆಂಡಿರು ಮಕ್ಕಳು? ನಾವು ಯಾರಿಗೆ ಮಕ್ಕಳು? ತಾಯೇ, ಇದನ್ನು ಯೋಚಿಸಿ ಎಂದಿಗೂ ದುಃಖಿಸದೇ ಇರು. ತಾಯಿ ತಂದೆಗಳು ಇದನ್ನು ಕೇಳಿ ಆಶ್ಚರ್ಯದಿಂದ, ಅಪ್ಪ, ಮಗು, ಇದೇನೋ ಆಶ್ಚರ್ಯವಾಗಿದೆ. ಈ ಮಹಾ ರಹಸ್ಯವೇನು ಹೇಳು ಎಂದರು. ಆ ವೈಶ್ಯ ಬಾಲನು ಈ ಮಾತನ್ನು ಕೇಳಿ ತಾಯಿಗೂ ತಂದೆಗೂ ಇನಿದಾದ ಮುಂದಿನ ಮಾತನ್ನು ಹೇಳಿದನು. ಈ ಗುಟ್ಟನ್ನು ನಿಜವಾಗಿ ಕೇಳುವುದರಿಂದ ನಿಮಗೆ ಕಾರ್ಯವೇನಾದರೂ ಇದ್ದರೆ ಸೌಖರ ಕ್ಷೇತ್ರಕ್ಕೆ ಹೋಗೋಣ. ಅಲ್ಲಿ ನೀವು ಈ ಗುಟ್ಟನ್ನು ಕೇಳಿರಿ. ಅಪ್ಪ, ನೀನು ಕೇಳುವ ಅತಿ ಬಲವಾದ ನನ್ನ ಗುಟ್ಟನ್ನು ಅಲ್ಲಿ ನಾನು ಹೇಳುವೆನು.
ಸೂರ್ಯ ತೀರ್ಥವನ್ನು ಸೇರಿ ಹೇಳುವೆನು. ಅವಶ್ಯವಾಗಿಯೂ ಆಗಲಿ ಎಂದು ಆ ದಂಪತಿಗಳು ಮಗನಿಗೆ ಹೇಳಿದರು. ಬಳಿಕ ಆ ದಂಪತಿಗಳು ಸೌಕರ ಕ್ಷೇತ್ರಕ್ಕೆ ಹೋಗಬೇಕೆಂದು ನಿಶ್ಚಯಿಸಿದರು. ಕಮಲದಳ ನೇತ್ರನೂ ಗೊಲ್ಲರೊಡೆಯನೂ ಆದ ಆತನು ಸೌಕರ ಕ್ಷೇತ್ರಕ್ಕೆ ಹೋಗುವಾಗ ಸರ್ವದ್ರವ್ಯಗಳಿಂದಲೂ ಕೂಡಿದವನಾಗಿ ಹೊರಟನು. 20,000 ಹಸುಗಳನ್ನು ತಮಗಿಂತ ಮೊದಲೇ ಬೇಗನೆ ಅಲ್ಲಿಗೆ ಕಳುಹಿಸಿದರು. ಸರ್ವದ್ರವ್ಯಗಳೊಡನೆ ಆ ಹಸುಗಳು ಮುಂದೆ ಹೋದವು. ಮನೆಯಲ್ಲಿದ್ದ ಯಾವುದೊಂದು ವಸ್ತುವು ನಾರಾಯಣನಿಗೋಸ್ಕರವಾಯಿತು. ಬಳಿಕ ಮಾಘ ಮಾಸದ ತ್ರಯೋದಶಿಯ ದಿನ ಪ್ರಾತಃ ಕಾಲ ಎಲ್ಲ ಸ್ವಜನರಿಗೂ ಸಂಬಂಧಿಗಳಿಗೂ ಹೇಳಿ ವಿದ್ಯುಕ್ತವಾಗಿ ಸ್ನಾನ ಮಾಡಿ ಶುದ್ಧರಾಗಿ ನಾರಾಯಣನಿಗೆ ಸಂತೋಷವನ್ನುಂಟು ಮಾಡುವ ಅವರು ಆ ಪ್ರಾತಃ ಕಾಲವೇ ಶುಭ ಮುಹೂರ್ತದಲ್ಲಿ ಹೊರಟರು. ಬಳಿಕ ದೀರ್ಘಕಾಲದಲ್ಲಿ ವೈಶಾಖ ಶುದ್ಧ ದ್ವಾದಶಿಯ ದಿನ ಅವರು ನನ್ನ ಸೌಕರ ಕ್ಷೇತ್ರವನ್ನು ಸೇರಿದರು. ಅಲ್ಲಿ ಅವರು ಸ್ನಾನ ಮಾಡಿ ವಸ್ತ್ರಗಳಿಂದ ಅಲಂಕೃತರಾಗಿ ನನ್ನನ್ನು ಪಿತೃಗಳನ್ನು ತೃಪ್ತಿಗೊಳಿಸಿದರು. ಮೊದಲೇ ಅಲ್ಲಿ ಬಂದು ಸಿದ್ಧವಾಗಿದ್ದ 20,000 ಹಸುಗಳನ್ನು ಭಂಗುರಸನೆಂಬ ನನ್ನ ಕರ್ಮನಿರತನಾದ ಬ್ರಾಹ್ಮಣನು ವಿದ್ಯುಕ್ತವಾದ ಕ್ರಮದಿಂದ ದಾನ ತೆಗೆದುಕೊಂಡನು. ಆ ವೈಶ್ಯನು ಭಂಗುರಸನಿಗೆ ಹೆಚ್ಚು ಬೆಲೆಯುಳ್ಳವೂ ಮಂಗಳಕರಗಳೂ ಪರಿಶುದ್ಧವಾದವುಗಳು ಹೆಚ್ಚು ಹಾಲನ್ನು ಕರೆಯುವವೂ ಆದ 20,000 ಹಸುಗಳನ್ನು ಬಹುಧನದೊಡನೆ ದಾನ ಮಾಡಿದನು. ಅಲ್ಲದೆ ಆತನು ನಿತ್ಯವೂ ಧನವನ್ನು ರತ್ನಗಳನ್ನು ದಾನ ಮಾಡುತ್ತಾ ಪತ್ನಿ ಪುತ್ರ ಸ್ವಜನರೊಡನೆ ಸಂತೋಷದಿಂದಿದ್ದನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 138ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.